So hello students. So welcome everyone to the fifth semester. Today I'll start with paper 5. Okay, 5.7 paper 5, that is genetics and evolutionary biology. So ನಿಮ್ಗೆ ಇನ್ನೊಂದು ಪೇಪರ್ ಇರುತ್ತೆ ಪೇಪರ್ 6 ಅಂತ. ಸೊ ಫಸ್ಟ್ ಐ ಸ್ಟಾರ್ಟ್ ವಿತ್ ದಿಸ್ ಪೇಪರ್. ಇದರಲ್ಲಿ ಆಲ್ಟರ್ನೇಟ್ ಆಗಿ ನಾನು ಜೆನೆಟಿಕ್ಸ್ದು ಒಂದು ಎವಲ್ಯೂಷನರಿ ಬಯಾಲಜಿದು ಒಂದು ಆ ಥರ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ವೀಕ್ಲಿ 2 days ಐ ವಿಲ್ ಬಿ ಪುಟ್ಟಿಂಗ್ ದ ವೀಡಿಯೋಸ್ ಫಾರ್ ಯು ಪೀಪಲ್ ವಿತ್ ದಿಸ್ ಪೇಪರ್ 5. So today we'll start with unit 1, introduction to genetics anta. So you'll full complete genetics ಬಗ್ಗೆ ನೀವು ಓದಿರ್ಬೋದು. ಮೇ ಬಿ ಯು ನೋ ಅಬೌಟ್ ಜೆನೆಟಿಕ್ಸ್ ಸಮಥಿಂಗ್ ಲೈಕ್ ಬೇಸಿಕ್ ನೀವು ಗೊತ್ತಿರುತ್ತೆ, ಪಿ ಯು ಅಲ್ಲಿ ಓದಿರ್ತೀರಾ. ಓಕೆ, ದೆನ್ ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಸೀಯಿಂಗ್ ದಿಸ್ ಪೇಪರ್ ಆಸ್ ಅ ಕಂಪ್ಲೀಟ್ ಪೇಪರ್ ಇನ್ ದ ಬಿ ಎಸ್ ಸಿ. ಓಕೆ, ಸೊ ಟು ಸ್ಟಾರ್ಟ್ ವಿತ್ ಪಾರ್ಟ್ 1 ನಾನು ಮೆಂಡಲ್ಸ್ ವರ್ಕ್ ಆನ್ ಟ್ರಾನ್ಸ್ಮಿಷನ್ ಆಫ್ ಟ್ರೇಟ್ಸ್. ಸೊ ಕಂಪ್ಲೀಟ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಮೆಂಡಲ್ಸ್ ವರ್ಕ್, the characters selected by Mendel in this particular part. ಇದ್ರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತೀವಿ. ಸೊ ವಾಟ್ ಆರ್ ದ ಟಾಪಿಕ್ಸ್ ವಿಚ್ ವಿಲ್ ಬಿ ಕವರಿಂಗ್ ಟುಡೇ ಈಸ್ ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಜೆನೆಟಿಕ್ಸ್. ಸೊ ಕೆಲವೊಂದು ಟರ್ಮಿನಾಲಜೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಜೆನೆಟಿಕ್ಸನ್ನ ಸ್ಟಡಿ ಮಾಡಬೇಕಾದ್ರೆ ಆ ಇಂಪಾರ್ಟೆಂಟ್ ಟರ್ಮ್ಸನ್ನ ನೀವು ಓದಿಲ್ಲದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಜೆನೆಟಿಕ್ಸ್ ಅರ್ಥ ಆಗೋದಿಲ್ಲ. ಸೊ ಈ ಒಂದು ಟರ್ಮಿನಾಲಜೀಸನ್ನು ನೀವು ಇಂಪಾರ್ಟೆಂಟಾಗಿ ಓದಬೇಕಾಗತ್ತೆ. ದೆನ್ ಇಂಟ್ರೊಡಕ್ಷನ್, ಜನರಲ್ ಆಗಿ ಡೆಫಿನೇಷನ್ ಅದು ಇದು ಇಂಟ್ರೊಡಕ್ಷನ್ ಎಲ್ಲ ಬರುತ್ತೆ. ದೆನ್ ಮೆಂಡಲಿಸಮ್, ವಾಟ್ ಈಸ್ ದಟ್ ಮೆಂಡಲಿಸಮ್, ವಾಟ್ ಆರ್ ದ ಐ ಕ್ಯಾನ್ ಸೇ ವಾಟ್ ಆರ್ ದ ಥಿಂಗ್ಸ್ ವಿಚ್ ಮೆಂಡಲ್ ಹ್ಯಾಸ್ ಗಿವನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ದ ಜೆನೆಟಿಕ್ಸ್, ಅದರ ಬಗ್ಗೆ ಓದ್ತೀರಾ. ದೆನ್ ಮೆಂಡಲ್ಸ್ ಆಲ್ ದಿಸ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾಸ್ ಬಿನ್ ತುಂಬ ಸಕ್ಸಸ್ಫುಲ್ ಆಗೈತೆ, ಅದಕ್ಕೆ ರೀಸನ್ ಏನು ಅಂತ. ಅದಾದಮೇಲೆ ಪೀ ಪ್ಲ್ಯಾಂಟನ್ನ ಅವರು ಮೇನ್ ಇಂಪಾರ್ಟೆಂಟಾಗಿ ಪೀ ಪ್ಲ್ಯಾಂಟ್, ಬಟಾಣಿ ಇದು ಪ್ಲ್ಯಾಂಟ್ ಅಂತ ಹೇಳ್ತೀವಲ್ಲ, ಗ್ರೀನ್ ಪೀಸ್, ಓಕೆ, ಬಟಾಣಿ, ಆ ಒಂದು ಪ್ಲ್ಯಾಂಟನ್ನು ತಗೊಂಡು ಬೇರೆ ಬೇರೆ ಕ್ಯಾರೆಕ್ಟರ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಾಸಿಂಗ್ ಮಾಡ್ತಾರೆ. ಏನು ಸ್ಟೆಪ್ಸನ್ನ ಅವರು ಇದು ಮಾಡ್ತಾರೆ ಅಂತ ಹೇಳೋದು ಇಲ್ಲಿ ಬರುತ್ತೆ, ಸ್ಟೆಪ್ಸ್ ಇನ್ ಮೇಕಿಂಗ್ ಅ ಕ್ರಾಸ್ ಇನ್ ಪೀ ಪ್ಲ್ಯಾಂಟ್ ಅಂತ. ಅದಾದಮೇಲೆ ವಾಟ್ ಆರ್ ದ 7 pairs ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಸೆಲೆಕ್ಟೆಡ್ ಇನ್ ಪೀ ಪ್ಲ್ಯಾಂಟ್ ವಿಚ್ ಹ್ಯಾಸ್ ಬೀನ್ ಸ್ಟಡೀಡ್ ಇನ್ ಡೀಟೇಲ್ ಬೈ ಮೆಂಡಲ್ ಅಂತ. ಇಷ್ಟೆಲ್ಲ ನೀವು ಇವತ್ತು ಈ ಒಂದು ಪಾರ್ಟಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಸೊ ನಾನು ನಿಮಗೆ ಸಿಲೆಬಸ್ ಕಾಪಿ ಸೆಂಡ್ ಮಾಡಿದ್ದೀನಿ ಆಲ್ರೆಡಿ ಗ್ರೂಪಲ್ಲಿ, ಯು ಕ್ಯಾನ್ ಸಿ ದ ಸಿಲೆಬಸ್ ಕಾಪಿ. ಓಕೆ, ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಟರ್ಮ್ಸ್? ಸೊ ಟು ಟೆಲ್ ಯು, ಫಸ್ಟ್ ಇಂಪಾರ್ಟೆಂಟ್ ಟರ್ಮೇ ಜೆನೆಟಿಕ್ಸ್. ನಾನು ಜೆನೆಟಿಕ್ಸ್ ಅಂತ ಹೇಳ್ತಿದ್ದೀನಿ. ಸೊ ಜೆನೆಟಿಕ್ಸ್ ಅಂದರೆ ಏನು? ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ಟರ್ಮ್ ಜೆನೆಟಿಕ್ಸ್? ಜೆನೆಟಿಕ್ಸ್, okay, means the study of inheritance or heredity and variation of the characters or study of the genes and the chromosome. Okay, ಒಂದು ಕ್ಯಾರೆಕ್ಟರ್ ನಿಮ್ಮ ತಂದೆ ತಾಯಿಯಲ್ಲಿ ಇರೋವಂಥ ಒಂದು ಕ್ಯಾರೆಕ್ಟರ್ ನಿಮ್ಮಲ್ಲಿ ಬಂದಿರುತ್ತೆ. ಹೇಳ್ತಾರವಲ್ಲ, ಸೇಮ್ ನಿಮ್ಮ ಅಪ್ಪನ ಥರ ಕಾಣ್ತಿದ್ದೀರಾ, ನಿಮ್ಮ ಅಮ್ಮನ ಥರ ಕಾಣ್ತೀರಾ, ನಿಮ್ಮ ಅಪ್ಪ ಮಾಡಂಗೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಸೊ ಯೂಶ್ವಲಿ ಯು ವಿಲ್ ಬಿ ಲೈಕ್ ಯುವರ್ ಫಾದರ್ ಆರ್ ಲೈಕ್ ಯುವರ್ ಮದರ್. ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಜೀನ್ಸ್. ಇದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಜೀನ್ಸು. ಆ ಕ್ಯಾರೆಕ್ಟರ್ ನಿಮ್ಮ ತಂದೆ ತಾಯಿಯಿಂದ ನಿಮ್ಮಲ್ಲಿ ಬಂದಿರುತ್ತೆ, ಮತ್ತು ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಕ್ಯಾರಿ ಆಗುತ್ತಲ್ಲ, ಆ ಒಂದು ಪ್ರಾಸೆಸ್ಸನ್ನು ನಾವು ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಓಕೆ, ಅಥವಾ ಅದನ್ನು ಹೆರಿಡಿಟಿ ಅಂತಲೂ ಕೂಡ ಕರಿತೀವಿ. ಮತ್ತು ವೇರಿಯೇಷನ್, ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಥರ ಇರುತ್ತೆ, ನಾವಿರೋ ಥರ ಇನ್ನೊಬ್ರು ಇರೋದಿಲ್ಲ. ಸೊ ದೇರ್ ಇಸ್ ನೋ, ಟ್ವಿನ್ಸ್ ಇದ್ದರೂ ಕೂಡ ಅವರಲ್ಲಿ ಸ್ವಲ್ಪನಾದರೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇದೆಲ್ಲನೂ ಕೂಡ ನಾವು ವೇರಿಯೇಷನ್, ಡಿಫ್ರೆನ್ಸಸ್ ಅಂತ ಕರಿತೀವಿ. ಅದಾದಮೇಲೆ ಸ್ಟಡಿ ಆಫ್ ಜೀನ್ಸ್ ಆ್ಯಂಡ್ ಕ್ರೋಮೋಸೋಮ್, ಇದನ್ನು ಕೂಡ ನಾವು ಜೆನೆಟಿಕ್ಸ್ ಅಂತಲೇ ಕರಿತೀವಿ. ಜೀನ್ಸ್ ಬಗ್ಗೆ, ಕ್ರೋಮೋಸೋಮ್ ಬಗ್ಗೆ ನಿಮ್ಗೆ ಗೊತ್ತು. ಸೆಲ್ ಈಸ್ ಹ್ಯಾವಿಂಗ್ ಅ ನ್ಯೂಕ್ಲಿಯಸ್ ಇನ್ಸೈಡ್. ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ? ಜೆನೆಟಿಕ್ ಮೆಟೀರಿಯಲ್, DNA ಇರುತ್ತೆ. ಓಕೆ, ಇಟ್ ಈಸ್ ಅ ಡಬಲ್ ಸ್ಟ್ಯಾಂಡರ್ಡ್ ಹೆಲಿಕಲ್ ಸ್ಟ್ರಕ್ಚರ್. ಆ DNA ನಿಮಗೆ ಜೀನ್ಸ್ ಇರುತ್ತೆ. ಓಕೆ, ದ DNA ಈಸ್ ಪ್ರೆಸೆಂಟ್ ಇನ್ ಕ್ರೋಮೋಸೋಮ್ಸ್. ಯು ನೋ ದೇರ್ ಆರ್ 46 ಕ್ರೋಮೋಸೋಮ್ ಆರ್ 23 pairs ಆಫ್ ಕ್ರೋಮೋಸೋಮ್ ಇರೋದು. ಕ್ರೋಮೋಸೋಮ್ ಒಳಗಡೆ ನಿಮಗೆ DNA ಸ್ಟ್ರೆಚ್ ಆಫ್ DNA, ಅದರಲ್ಲಿ ಕೋಡ್ ಮೂರು ಕೋಡ್ಸು ನಿಮಗೆ ಒಂದೊಂದು ಜೀನನ್ನು ಕೊಡುತ್ತೆ. ಓಕೆ, ದೆನ್ what is inheritance or what is heredity? Transmission of the characters from parents to the offspring. ಕ್ಯಾರೆಕ್ಟರ್ಸು ಟ್ರಾನ್ಸ್ಮಿಟ್ ಆಗೋದು ಯಾವುದರಿಂದ? ಪೇರೆಂಟ್ಸಿಂದ ಆಫ್ಸ್ಪ್ರಿಂಗಿಗೆ ಟ್ರಾನ್ಸ್ಮಿಟ್ ಆಗೋದನ್ನು ನಾವು ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ದೆನ್ ಆರ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಇಟ್ ರಿಸಲ್ಟ್ಸ್ ಇನ್ ರಿಸೆಂಬಲೆನ್ಸ್ ಬಿಟ್ವೀನ್ ದ ಆಫ್ಸ್ಪ್ರಿಂಗ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್. ಈ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ನೀವು ನಿಮ್ಮ ಅಪ್ಪ ಅಮ್ಮಗೆ ರಿಸೆಂಬಲ್ ಆಗ್ತೀರಾ. ದೆನ್
ವಾಟ್ ಇಸ್ ವೇರಿಯೇಷನ್? ವೇರಿಯೇಷನ್ ಅಂತ ಹೇಳಿದರೆ ಡಿಫ್ರೆನ್ಸಸ್ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ದ ಆಫ್ಸ್ಪ್ರಿಂಗ್, ದಟ್ ಈಸ್ ಕಾಲ್ಡ್ ಆಸ್ ವೇರಿಯೇಷನ್. ಸೇಮ್ ಹಂಗೆ ಇರೋದಿಲ್ಲ, ಸ್ವಲ್ಪನಾದರೂ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ಏನಿರುತ್ತೆ ಅದನ್ನು ನಾವು ವೇರಿಯೇಷನ್ ಅಂತ ಕರಿತೀವಿ. ಅಲೀಲ್ ಅಂತ ಹೇಳಿದ್ರೆ ಸೊ ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಅ ಜೀನ್. ಎಕ್ಸಾಂಪಲ್, ಒಂದು ಜೀನ್ ನಿಮಗೆ ಯಾವತ್ತೂ ಕೂಡ ಬರೀ ಒಂದೇ ಫಾರ್ಮಲ್ಲಿ ಇರೋದಿಲ್ಲ. ಟಿ ಒಂದು ಜೀನ್ ಅಂತ ಅಂದ್ಕೊಳ್ಳಿ, ವಿಚ್ ಈಸ್ ಟೇಕಿಂಗ್ ಕೇರ್ ಆರ್ ವಿಚ್ ಈಸ್ ಕಂಟ್ರೋಲಿಂಗ್ ದ ಕ್ಯಾರೆಕ್ಟರ್ ಆಫ್ ಟಾಲ್ನೆಸ್ ಇನ್ ಕೇಸ್ ಆಫ್ ಪ್ಲ್ಯಾಂಟ್. ಟಾಲ್ನೆಸ್ನ ಕಂಟ್ರೋಲ್ ಮಾಡೋವಂಥ ಒಂದು ಜೀನ್ ಅಂತ ಅಂದ್ಕೊಳ್ಳಿ. ಇದು ಯಾವತ್ತೂ ಕೂಡ ಸಿಂಗಲ್ ಇರೋದಿಲ್ಲ, ಇದ್ರ ಜೊತೆ ಇನ್ನೊಂದು ಆಲ್ಟರ್ನೇಟಿವ್ ಫಾರ್ಮ್ ಇರುತ್ತೆ, ಅದು ಕ್ಯಾಪಿಟಲ್ ಟಿ ಆಗಿರ್ಬೋದು ಅಥವಾ ಸ್ಮಾಲ್ ಟಿ ಆಗಿರ್ಬೋದು. ಸೊ ನಿಮಗೆ 3 ಫಾರ್ಮ್ಸಲ್ಲಿ ನಿಮಗೆ ಬರುತ್ತೆ. ಒನ್ ಇಸ್ ದ ಡಾಮಿನೆಂಟ್ ಫಾರ್ಮ್, ಅನದರ್ ಒನ್ ಇಸ್ ದ ಹೆಟೆರೋಜೈಗಸ್ ಫಾರ್ಮ್, ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಅಗೇನ್ ಹೋಮೋಜೈಗಸ್. Homozygous dominant, homozygous, this is homozygous dominant, this is heterozygous, and this is homozygous recessive. So the alleles will be in 3 form. A gene will always be in a form. Alternative form of a gene ನಾವು allele ಅಂತ ಕರಿತೀವಿ. ಒಂದು ಜೀನ್ ಯಾವತ್ತೂ ಕೂಡ ಸಿಂಗಲ್ ಆಗಿರೋದಿಲ್ಲ, ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಫಾರ್ಮ್ ಇರುತ್ತೆ, ಅದನ್ನು ನಾವು allele ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಟಿ ಈಸ್ ಫಾರ್ ಟಾಲ್ನೆಸ್, ಸ್ಮಾಲ್ ಟಿ ಈಸ್ ಫಾರ್ ಡ್ವಾರ್ಫ್ನೆಸ್. ಓಕೆ, ಟಾಲ್ನೆಸ್ಗೆ ಇದು ಪ್ಲಾಂಟ್ ಸೈಜು ಚಿಕ್ಕದಾಗೋದಕ್ಕೆ ಡ್ವಾರ್ಫ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 2 alleles, ಅದನ್ನು alleles ಅಂತ ಕರಿತೀವಿ. ದೆನ್ ಇಲ್ಲಿ 2 ಥರ ಕಂಡೀಷನ್ ಇರುತ್ತೆ, ಹೋಮೋಜೈಗಸ್ ಆ್ಯಂಡ್ ಹೆಟೆರೋಜೈಗಸ್ ಅಂತ. ಹೋಮೋಜೈಗಸ್ ಅಂದರೆ ಏನು? ಹೋಮೋ ಮೀನ್ಸ್ ಸೇಮ್. ವಾಟ್ ಈಸ್ ಹೋಮೋಜೈಗಸ್? ದ ಕಂಡೀಷನ್ ಇನ್ ವಿಚ್ ಕ್ರೋಮೋಸೋಮ್ ಪೇರ್ ಕ್ಯಾರೀಸ್ ಸಿಮಿಲರ್ ಅಲೀಲ್ಸ್ ಆಫ್ ಎ ಜೀನ್. ಓಕೆ, ನಾನು ಹೇಳಿದೆ ಇಲ್ಲಿ ನಿಮಗೆ ಸಿಮಿಲರ್ ಅಲೀಲ್ಸ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಸಿಮಿಲರ್ ಅಲೀಲ್ಸ್ ಇರೋವಂಥದ್ದು ಜೀನ್ಸ್. ಓಕೆ, ಕಂಡೀಷನ್ ಇನ್ ವಿಚ್ ಕ್ರೋಮೋಸೋಮ್ ಯಾವತ್ತೂ ಕೂಡ ಪೇರ್ ಫಾರ್ಮಲ್ಲಿ ಇರುತ್ತೆ. ಕ್ರೋಮೋಸೋಮ್ ನಂಬರ್ 1 2 ಇರುತ್ತೆ, ಕ್ರೋಮೋಸೋಮ್ ನಂಬರ್ 2 2 ಇರುತ್ತೆ. ಅದೇ ಥರ 23 ಕ್ರೋಮೋಸೋಮ್ಸು ಕೂಡ ಒಂದೊಂದು ಪೇರ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಸೊ ಇದನ್ನ ದ ಕಂಡೀಷನ್ ಇನ್ ವಿಚ್ ಕ್ರೋಮೋಸೋಮ್ ಪೇರ್ ಕ್ಯಾರೀಸ್ ಸಿಮಿಲರ್ ಅಲೀಲ್ಸ್. 2 ಕ್ರೋಮೋಸೋಮಲ್ಲೂ ಕೂಡ ನಿಮಗೆ ಸೇಮ್ ಅಲೀಲ್ ಇದ್ದರೆ ಅದನ್ನು ನಾವು ಹೋಮೋಜೈಗಸ್ ಕಂಡೀಷನ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಅ ಪ್ಯೂರ್ ಲೈನ್ ಬ್ರೀಡಿಂಗ್ ಅಥವಾ ಥ್ರೂ ಬ್ರೀಡಿಂಗ್ ಅಂತ ಕರಿತೀವಿ. ಹೋಮೋಜೈಗಸ್ ಕಂಡೀಷನ್ ಇದ್ದರೆ ಇದನ್ನು ಪ್ಯೂರ್ ಲೈನ್ ಅಂತ ಕರಿತೀವಿ. ಓಕೆ, ಸೊ ಈ ಥರ ಇದ್ದರೆ ಅದೇ ನಿಮಗೆ, ಸೊ ಇಲ್ಲಿ ನೋಡಿ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಈ ಥರ ಒಂದು ರಿಸೆಸಿವ್ ಒಂದು ಡಾಮಿನೆಂಟ್. ಕ್ಯಾಪಿಟಲ್ ಇರೋದು ಡಾಮಿನೆಂಟು, ಸ್ಮಾಲ್ ಲೆಟ್ರಲ್ಲಿ ಇರೋದು ರಿಸೆಸಿವ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ದೆನ್ ಹೆಟೆರೋಜೈಗಸ್ ಅಂತ ಹೇಳಿದ್ರೆ ದ ಕಂಡೀಷನ್ ಇನ್ ವಿಚ್ ಕ್ರೋಮೋಸೋಮ್ ಪೇರ್ ಕ್ಯಾರೀಸ್ ಡಿಸ್ಸಿಮಿಲರ್ ಅಲೀಲ್ಸ್. ಸಿಮಿಲರ್ ಅಲೀಲ್ಸ್ ಎಲ್ಲ ಡಿಸ್ಸಿಮಿಲರ್ ಅಲೀಲ್ಸ್ ಇರುತ್ತೆ, ಅದನ್ನು ನಾವು ಹೆಟೆರೋಜೈಗಸ್ ಅಂತ ಕರಿತೀವಿ. ಆ ಹೆಟೆರೋಜೈಗಾಸಿಟಿ ಆರ್ ಹೆಟೆರೋಜೈಗಸ್ ಕಂಡೀಷನ್ ಅಂತ ಕರಿತೀವಿ. ಮತ್ತು ಇಲ್ಲಿ 2 ಕ್ಯಾರೆಕ್ಟರ್ಸ್ನ ನಾನು ಆವಾಗಲಿಂದ ಹೇಳ್ತಿದ್ದೀನಿ, ಒಂದು ಡಾಮಿನೆಂಟ್ ಅಂತ, ಇನ್ನೊಂದು ರಿಸೆಸಿವ್ ಅಂತ. ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದ್ರೇನು? ದ ಕ್ಯಾರೆಕ್ಟರ್ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಹೆಟೆರೋಜೈಗಸ್ ಕಂಡೀಷನ್. ಓಕೆ, ಹೆಟೆರೋಜೈಗಸ್ ಈ ಒಂದು ಕಂಡೀಷನಲ್ಲಿ ನಿಮಗೆ ಜೀನ್ ಇದ್ದಾಗ ಇಲ್ಲಿ ಈ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಐತಲ್ಲ, ಇದರಲ್ಲಿ ಕ್ಯಾಪಿಟಲ್ ಟಿ ಎಕ್ಸ್ಪ್ರೆಸ್ ಆಗತ್ತಾ ಅಥವಾ ಸ್ಮಾಲ್ ಟಿ ಎಕ್ಸ್ಪ್ರೆಸ್ ಆಗತ್ತಾ? ಓಕೆ, ಯಾವ ಜೀನ್ ನಿಮಗೆ ಡಾಮಿನೆಂಟ್ ಹೆಟೆರೋಜೈಗಸ್ ಕಂಡೀಷನಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ, ಎಕ್ಸ್ಪ್ರೆಸ್ ಇನ್ ದ ಸೆನ್ಸ್ ಆಫ್ಸ್ಪ್ರಿಂಗ್ಸಲ್ಲಿ ಆ ಕ್ಯಾರೆಕ್ಟರ್ ನಿಮಗೆ ಕಾಣಿಸುತ್ತೆ, ಅದನ್ನು ನಾವು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಇಲ್ಲಿ ಈ ಆಬ್ವಿಯಸ್ಲಿ ನಿಮಗೆ ಡಾಮಿನೆಂಟ್ ಕ್ಯಾರೆಕ್ಟರೇ ನಿಮಗೆ ಎಕ್ಸ್ಪ್ರೆಸ್ ಆಗಬೇಕು, ಅದು ಕ್ಯಾಪಿಟಲ್ ಡಿನೇ ಎಕ್ಸ್ಪ್ರೆಸ್ ಆಗಬೇಕು. ಸೊ ಟಾಲೇ ಇರಬೇಕು ಪ್ಲಾಂಟು, ಅದನ್ನು ನಾವು ದಿಸ್ ಇಂಡಿಕೇಟ್ಸ್ ದಿಸ್ ಈಸ್ ಕ್ಯಾಪಿಟಲ್ ಲೆಟ್ರಲ್ಲಿ ನಿಮಗೆ ಇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ರಿಸೆಸಿವ್ ಕ್ಯಾರೆಕ್ಟರ್ ಅಂದರೆ ಏನು ಅಂದರೆ ದ ಕ್ಯಾರೆಕ್ಟರ್ ವಿಚ್ ಇಸ್ ಸಪ್ರೆಸ್ಡ್ ಇನ್ ದ ಹೆಟೆರೋಜೈಗಸ್ ಕಂಡೀಷನ್. ಇದೇ ಹೆಟೆರೋಜೈಗಸ್ ಕಂಡೀಷನಲ್ಲಿ ನಿಮಗೆ ಯಾವ ಕ್ಯಾರೆಕ್ಟರ್ ಸಪ್ರೆಸ್ ಆಗಿರುತ್ತೆ, ಎಕ್ಸ್ಪ್ರೆಸ್ ಆಗಿರೋದಿಲ್ಲ, ಆ ಕ್ಯಾರೆಕ್ಟರನ್ನು ನಾವು ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಇವಾಗ ಈ ಕಂಡೀಷನಲ್ಲಿ ಇದ್ದಾಗ ನಿಮಗೆ ಡಾಮಿನೆಂಟ್ ಈ ಕ್ಯಾರೆಕ್ಟರ್ ಆಗಿರುತ್ತೆ, ರಿಸೆಸಿವ್ ಈ ಕ್ಯಾರೆಕ್ಟರ್ ಆಗಿರುತ್ತೆ. ಓಕೆ, ಸೊ ಇದು ನಿಮಗೆ ಎಕ್ಸ್ಪ್ರೆಸ್ ಆಗೋದಿಲ್ಲ, ಯಾಕಂದರೆ ಈ ಡಾಮಿನೆಂಟ್ ಕ್ಯಾರೆಕ್ಟರ್ ಏನು ಮಾಡುತ್ತೆ, ಇದನ್ನು ಏನು ಮಾಡಿಬಿಡುತ್ತೆ, ಸಪ್ರೆಸ್ ಮಾಡಿಬಿಡುತ್ತೆ. ಇದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಲ್ವಾ, ಈ ಬೇರೆ ಕ್ಯಾರೆಕ್ಟರ್ನ ಏನು ಮಾಡುತ್ತೆ, ಅದು ಎಕ್ಸ್ಪ್ರೆಸ್ ಆಗೋದಕ್ಕೆ ಬಿಡೋದಿಲ್ಲ, ಅದನ್ನು ಸಪ್ರೆಸ್ ಮಾಡಿ ಅದನ್ನು ಸುಮ್ಮನೆ ಕೂರಿಸ್ಬಿಡುತ್ತೆ. ಓಕೆನಾ? ಸೊ ದಿಸ್ ಇಸ್ ಅ ಕಂಡೀಷನ್. ಇಲ್ಲಿ ರಿಸೆಸಿವ್ ಕ್ಯಾರೆಕ್ಟರ್ ಯಾವತ್ತೂ ಕೂಡ ಸ್ಮಾಲ್ ಲೆಟರ್ಸಲ್ಲಿರುತ್ತೆ. ಓಕೆ, ದೆನ್ ದೇರ್ ಆರ್ ಅನದರ್ ಕಂಡೀಷನ್ಸ್. ಫಿನೋಟೈಪ್ ಆ್ಯಂಡ್ ಜೀನೋಟೈಪ್ ಅಂತ 2 ಟರ್ಮಿನಾಲಜಿ ಐತೆ. ಇದೆಲ್ಲನೂ ಕೂಡ ನೀವು ತುಂಬಾ ಇಂಪಾರ್ಟೆಂಟ್ ಟರ್ಮ್ಸು ತಲೆಯಲ್ಲಿ ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ಇನ್ನು ಮುಂದೆ ನಾನು ಮಾಡೋವಂಥ ಎಲ್ಲ ಕ್ಲಾಸಸ್ ಅರ್ಥ ಆಗುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಯಾವ ಕ್ಲಾಸು ಅರ್ಥ ಆಗೋದಿಲ್ಲ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೀಸ್ ಟರ್ಮ್ಸ್. ಓಕೆ, ಸೊ ಫಿನೋಟೈಪ್ ಅಂದ್ರೇನು?
ದ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಅ ಕ್ಯಾರೆಕ್ಟರ್. ಓಕೆ, ಇವಾಗ ನೀವು ಒಂದು ಪ್ಲ್ಯಾಂಟನ್ನು ನೋಡ್ತೀರಾ. ಸೊ ಫಿಸಿಕಲಿ ಮೇಲ್ಗಡೆಯಿಂದ ನಿಮ್ಗೆ ಯಾವ ಥರ ಕಾಣಿಸುತ್ತೆ? ಕಲರ್, ಲೀವ್ಸ್ ಕಲರ್ ಗ್ರೀನ್ ಐತೆ, ಫ್ಲವರ್ ಕಲರ್ ರೆಡ್ ಐತೆ, ಪ್ಲಾಂಟ್ ಟಾಲ್ ಆಯಿತಾ, ಸ್ಮಾಲ್ ಚಿಕ್ಕದಾಗೈತಾ, ಡ್ವಾರ್ಫ್ ಆಯಿತಾ, ಸೊ ಈ ಥರ. ಸೊ ಬ್ರಾಂಚಸ್ ತುಂಬ ಜಾಸ್ತಿ ಬ್ರಾಂಚಸ್ ಆಯಿತಾ ಅಥವಾ ಸಿಂಗಲ್ ಬ್ರಾಂಚ್ ಆಯಿತಾ? ಓಕೆ, ಫ್ರೂಟ್ಸ್ ಯಾವ ಥರ ಐತೆ? ಆಲ್ ದೀಸ್ ಆರ್ ದ ಫಿಸಿಕಲ್ ಕ್ಯಾರೆಕ್ಟರ್ಸ್. ಹೊರಗಡೆಯಿಂದ ನೀವು ನೋಡುವಾಗ ನಿಮ್ಮ ಕಣ್ಣಿಗೆ ಕಾಣುವಂಥ ಎಲ್ಲ ಕ್ಯಾರೆಕ್ಟರ್ಸನ್ನ ನಾವು ಫಿಸಿಕಲ್ ಎಕ್ಸ್ಪ್ರೆಷನ್ ಅಂತ, ಫಿನೋಟೈಪ್ ಅಂತ ಕರಿತೀವಿ. ಅದೇ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್, ಆ ಹೊರಗಡೆ ಕಾಣಿಸ್ತಿರೋವಂಥ ಕ್ಯಾರೆಕ್ಟರ್ಸನ್ನ ಕಂಟ್ರೋಲ್ ಮಾಡ್ತಿರೋವಂಥ ಜೀನ್ಸ್ ಒಳಗಡೆ ಯಾವುದಿರುತ್ತೆ, ಆ ಒಳಗಡೆ ಇರೋವಂಥ ಜೀನ್ಸನ್ನು ನಾವು ಜೀನೋಟೈಪ್ ಅಂತ ಕರಿತೀವಿ. ಓಕೆ, ಸೊ ದ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಅ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಆಸ್ ಜೀನೋಟೈಪ್. ದೆನ್ ಹೈಬ್ರಿಡ್ ಅಂದರೆ ಏನು? ಹೈಬ್ರಿಡ್ ಮೀನ್ಸ್ ಆ್ಯನ್ ಇಂಡಿವಿಜುವಲ್ ಪ್ರೊಡ್ಯೂಸ್ಡ್ ಬೈ ದ ಮೇಟಿಂಗ್ ಆಫ್ ಜೆನೆಟಿಕಲಿ ಅನ್ಲೈಕ್ ಪೇರೆಂಟ್ಸ್. ಎರಡು ಡಿಫ್ರೆಂಟ್ ಪೇರೆಂಟ್ಸನ್ನ ತಗೊಂಡು ನೀವು ಹೈಬ್ರಿಡ್ ಮಾಡ್ತೀರಾ. ಹೈಬ್ರಿಡ್ ಅಂತ ಹೇಳಿದ್ರೆ ಇಟ್ ಈಸ್ ಜೆನೆಟಿಕಲಿ ಡಿಫ್ರೆಂಟ್ ಆಫ್ ಸ್ಪ್ರಿಂಗ್. ಪೇರೆಂಟ್ಸ್ ಎರಡು ಡಿಫ್ರೆಂಟ್ ಪೇರೆಂಟ್ಸ್, ಒಂದು ಸ್ಪೀಶೀಸು ಇನ್ನೊಂದು. ಫಾರ್ ಎಕ್ಸಾಂಪಲ್ ಕ್ಯಾಟ್ ಆ್ಯಂಡ್ ಡಾಗ್, ಎರಡನ್ನ ತಗೊಂಡು ನೀವು ಮೇಟಿಂಗ್ ಮಾಡಿದಾಗ ಅವ್ರಿಗೆ ಹುಟ್ಟುವಂಥ ಆಫ್ಸ್ಪ್ರಿಂಗನ್ನು ನಾವು ಹೈಬ್ರಿಡ್ ಅಂತ ಕರಿತೀವಿ. ಜೆನೆಟಿಕಲಿ ಸಿಮಿಲರ್ ಅಲ್ಲ. ಡಾಗ್ ಆ್ಯಂಡ್ ಡಾಗ್ ಇಸ್ ಸಿಮಿಲರ್, ಕ್ಯಾಟ್ ಆ್ಯಂಡ್ ಕ್ಯಾಟ್ ಇಸ್ ಸಿಮಿಲರ್, ಬಟ್ ಡಾಗ್ ಆ್ಯಂಡ್ ಕ್ಯಾಟ್ ಇಸ್ ನಾಟ್ ಸಿಮಿಲರ್. ಅನ್ಸಿಮಿಲರ್ ಇರೋವಂಥ, ಅನ್ಲೈಕ್ ಇರೋವಂಥ ಪೇರೆಂಟ್ಸನ್ನು ಕ್ರಾಸ್ ಮಾಡ್ತೀರಾ, ಅವರಿಂದ ಬರುವಂಥ ಪೇರೆಂಟ್ಸನ್ನು, ಐ ಮೀನ್ ಆಫ್ಸ್ಪ್ರಿಂಗ್ಸನ್ನು ನಾವು ಹೈಬ್ರಿಡ್ ಅಂತ ಕರಿತೀವಿ. ಓಕೆ, ದೆನ್ ದೆರ್ ಈಸ್ ಅನದರ್ ಒನ್ ಕಾಲ್ಡ್ ಆಸ್ ಪನ್ನೆಟ್ ಸ್ಕ್ವೇರ್ ಅಂತ ಒಂದೈತೆ. ಚೆಕ್ಕರ್ ಬೋರ್ಡ್ ಅಂತ ನೀವು ಹಾಕ್ತೀರಾ, ಇನ್ ಫರ್ದರ್ ಕ್ಲಾಸಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ವಾಟ್ ಈಸ್ ದಟ್ ಪನ್ನೆಟ್ ಸ್ಕ್ವೇರ್ನಲ್ಲಿ? ದಿಸ್ ಇಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟು ಕ್ಯಾಲ್ಕುಲೇಟ್ ಪ್ರಾಬಬಿಲಿಟಿ ಆಫ್ ಆಲ್ ಜೀನೋಟೈಪ್ಸ್ ಆಫ್ ಆಫ್ಸ್ಪ್ರಿಂಗ್ ಇನ್ ಅ ಜೆನೆಟಿಕ್ ಕ್ರಾಸ್. ಸೊ ನೀವು ಎರಡು ಪೇರೆಂಟ್ಸನ್ನು ಕನ್ಸಿಡರ್ ಮಾಡ್ತೀರಾ, ಅವರಲ್ಲಿ ಇರೋವಂಥ ಜೀನ್ಸನ್ನ, ಯಾವುದೇ ಒಂದು ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡುವಂಥ ಜೀನನ್ನು ಇಟ್ಕೋತೀರಾ, ಅಥವಾ ಎರಡು ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡುವಂಥ ಜೀನ್ಸನ್ನು, ಅಲೀಲ್ಸನ್ನು ಕ್ರಾಸ್ ಮಾಡ್ತೀರಾ. ಫಾದರಿಂದ ಇದು ಮದರಿಂದ ಎರಡು ಸೇರಿದಾಗ ನಿಮ್ಗೆ ಆಫ್ಸ್ಪ್ರಿಂಗಲ್ಲಿ ಏನು ಬರ್ಬೋದು, ಅದೇ ಥರ ಕ್ರಾಸಿಂಗ್ ಮಾಡಿ ನಿಮಗೆ ಪಾಸಿಬಿಲಿಟೀಸ್ ಏನಿರುತ್ತೆ, ಪಾಸಿಬಿಲಿಟಿ ಆಫ್ ಆಲ್ ದ ಜೀನೋಟೈಪ್ಸ್, ಯಾವ ಜೀನೋಟೈಪ್ಸ್ ನಿಮಗೆ ಮಕ್ಕಳಲ್ಲಿ ಬರ್ಬೋದು ಅನ್ನೋದನ್ನು ನೀವು ನೋಡ್ತೀರಾ. ಅದನ್ನು ನಾವು ಪನ್ನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಓಕೆ, ಸೊ ದೆನ್ to tell you about the brief introduction about the genetics. Heredity refers to passing on of physical and mental characteristics from parents to the children. ನಾನು ಇದು ಹೇಳಿದೆ, ಆ ಕ್ಯಾರೆಕ್ಟರ್ಸ್ ಯಾರು ಟ್ರಾನ್ಸ್ಮಿಟ್ ಆಗುತ್ತೆ ಅದನ್ನು ನಾವು ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಜೆನೆಟಿಕ್ಸ್ ಅನ್ನೋ ವರ್ಡು, ದಿಸ್ ವಾಸ್ ಫಸ್ಟ್ ಟೈಮ್ ಕಾಯಿಂಡ್ ಬೈ ಬೇಟ್ಸನ್. Okay, in the year 1906, he is one of the famous geneticists and evolutionary biologists to denote the physiology of heredity and variation. Okay, heredity ಬಗ್ಗೆ, ವೇರಿಯೇಷನ್ ಬಗ್ಗೆ ಮಾತಾಡೋದಕ್ಕೋಸ್ಕರ ಈ ಒಂದು ಟರ್ಮ್ನ ಕನ್ಸಿಡರ್ ಮಾಡ್ತಾರೆ. ಸೊ ದೆನ್ ಗ್ರೆಗರ್ ಜಾನ್ ಮೆಂಡಲ್, he is a person who has done a lot of work on genetics. ಇವರಿಂದನೇ ಜೆನೆಟಿಕ್ಸ್ ಅನ್ನುವಂಥ ಒಂದು ಬ್ರಾಂಚು ತುಂಬ ಜಾಸ್ತಿ ಅಡ್ವಾನ್ಸ್ಡ್ ಆಗಿದೆ. ಹಿ ಕಂಡಕ್ಟೆಡ್ ದ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ ಆನ್ ಗಾರ್ಡನ್ ಪೀಸ್. ಸೊ ಅದಕ್ಕೆ ಇವ್ರನ್ನ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಸೊ ಮೆಂಡಲಿಸಮ್, ವಾಟ್ ಈಸ್ ಮೆಂಡಲಿಸಮ್? ಕಾಂಟ್ರಿಬ್ಯೂಷನ್ ಆಫ್ ದ ಮೆಂಡಲ್ ಟು ದ ಜೆನೆಟಿಕ್ಸ್ ಈಸ್ ಕಾಲ್ಡ್ ಆಸ್ ಮೆಂಡಲಿಸಮ್. ಅವ್ರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಜೆನೆಟಿಕ್ಸ್ ಫೀಲ್ಡಿಗೆ, ಅದನ್ನು ಮೆಂಡಲಿಸಮ್ ಅಂತ ಕರಿತೀವಿ. ಸೊ ಇಟ್ ಇನ್ಕ್ಲೂಡ್ಸ್ ಆಲ್ ಕಾನ್ಸೆಪ್ಟ್ಸ್ ಬ್ರಾಟ್ ಔಟ್ ಬೈ ಮೆಂಡಲ್ through his original research on plant hybridization. Plant hybridization ಮಾಡಿ ನಿಮಗೆ, ಓಕೆ, he did some experiments, plant hybridization, and he gave the concept of genetics. ಅದ್ರ ಬಗ್ಗೆ ಇವರು ಡಿಸ್ಕಸ್ ಮಾಡ್ತಾರೆ. ದೆನ್ ಜೆನೆಟಿಕ್ ಲಾಸನ್ನು ಪ್ರಪೋಸ್ ಮಾಡ್ತಾರೆ ಮೆಂಡಲ್. ಕೆಲವೊಂದು ಲಾಸನ್ನು ಕೊಡ್ತಾರೆ. ದೀಸ್ ಆರ್ ಯೂನಿವರ್ಸಲ್ ಟು ಮೋಸ್ಟ್ ಜೀನ್ಸ್ ಇನ್ ಮೈಕ್ರೋಬ್ಸ್, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅವ್ರು ಕೊಟ್ಟಿರುವಂಥ ಲಾಸು ತುಂಬ ಯೂನಿವರ್ಸಲ್ ಆಗುತ್ತೆ. ಯೂನಿವರ್ಸಲ್ ಅಂತ ಹೇಳಿದರೆ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೂ ಕೂಡ ಅದು ಸೂಟೇಬಲ್ ಆಗುತ್ತೆ, ಪ್ಲಾಂಟ್ಸಿಗೂ ಕೂಡ ಮತ್ತು ಆ್ಯನಿಮಲ್ಸ್ಗೂ ಕೂಡ ಅದು ಸೂಟೇಬಲ್ ಆಗುತ್ತೆ. ಸೊ ಮೆಂಡಿಲಿಯನ್ ಜೆನೆಟಿಕ್ ಕಾನ್ಸೆಪ್ಟ್ಸ್ ಆರ್ ಬೇಸಿಕ್ಸ್ ಟು ಮಾಡರ್ನ್ ಜೆನೆಟಿಕ್ಸ್. ಅವರು ಬೇಸಿಕ್ ಕಾನ್ಸೆಪ್ಟ್ ಏನು ಕೊಟ್ಟಿದ್ರು ಅದು ಇವಾಗ ಮಾಡರ್ನ್ ಜೆನೆಟಿಸ್ಟ್ ಯಾರಿದ್ದಾರೆ ಅವ್ರಿಗೆಲ್ಲ ಆ ಒಂದು ಡೇಟಾ ತುಂಬ ಹೆಲ್ಪ್ಫುಲ್ ಆಗ್ತೈತೆ. ಆ ಡೇಟಾನ ಅವರು ಬೇಸಿಕ್ಕಾಗಿ ಇಟ್ಕೊಂಡು ಬೇರೆ ಬೇರೆ ಅಡ್ವಾನ್ಸ್ಡ್ ಸ್ಟಡೀಸನ್ನು ಮಾಡ್ತಿದ್ದಾರೆ, ರಿಸರ್ಚನ್ನು ಇವಾಗ ಮಾಡ್ತಿದ್ದಾರೆ. ಓಕೆ, ಸೊ ದೇರ್ ಫೋರ್ ಮೆಂಡಲ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಜೆನೆಟಿಕ್ಸ್. ಯಾಕಂದರೆ ಅವರಿಂದ ಒಂದು ಬೇಸಿಕ್ ರೂಟ್ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ. ಸೊ ಮೆಂಡಲ್ಸ್ ಸಕ್ಸಸ್ಗೆ ರೀಸನ್ಸ್ ಏನು ಅಂತ ಹೇಳಿದರೆ,
ಮೆಂಡಲ್ ಡಿಡ್ ಹಿಸ್ ವರ್ಕ್ ಬೈ ಕಲೆಕ್ಟಿಂಗ್ ಸೆವರಲ್ ವೆರೈಟೀಸ್ ಆಫ್ ಗಾರ್ಡನ್ ಪೀಸ್. ಈ ತುಂಬ ವೆರೈಟೀಸನ್ನು ಕಲೆಕ್ಟ್ ಮಾಡ್ಕೋತಾರೆ ಫ್ರಮ್ ಸೇಲ್ಸ್ಮನ್ ಆ್ಯಂಡ್ ಸ್ಟಡೀಡ್. ಯಾರು ಅದನ್ನು ಸೇಲ್ ಮಾಡ್ತಾರಲ್ಲ, ಬೇರೆ ಬೇರೆ ವೆರೈಟೀಸು ಮಾರ್ಕೆಟಲ್ಲಿ ಸೇಲ್ ಮಾಡ್ತಿರ್ತಾರಲ್ಲ, ಅವರಿಂದ ಇಸ್ಕೊಂಡು ಅದ್ರ ಮೇಲೆ ಸ್ಟಡೀಸ್ ಮಾಡ್ತಾರೆ, ಗ್ರೋ ಮಾಡ್ತಾರೆ ಫಸ್ಟು. ದೆನ್ ಹಿ ಡಿಡ್ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್. ಬೇರೆ ಬೇರೆ ಸ್ಪೀಷೀಸನ್ನು ಕ್ರಾಸ್ ಮಾಡಿ ಅವರಿಂದ ಬರುವಂಥ ಆಫ್ಸ್ಪ್ರಿಂಗ್ಸನ್ನು ಸ್ಟಡಿ ಮಾಡ್ತಾರೆ. ಓಕೆ, ದೆನ್ ದ ಸೀಕ್ರೆಟ್ ಆಫ್ ಮೆಂಡಲ್ ಸಕ್ಸಸ್ ಲೇಡ್ ಇನ್ ಹಿಸ್ ವೈಸ್ ಕ್ಯಾರೆಕ್ಟರ್ ಸೆಲೆಕ್ಷನ್. ಅವ್ರ ಕ್ಯಾರೆಕ್ಟರ್ಸು ತುಂಬ ಒಳ್ಳೆ ಕ್ಯಾರೆಕ್ಟರ್ಸನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಟ್ರೇಟ್ಸ್ ಅಂತಲೂ ಕೂಡ ಕರಿತೀವಿ. ಕ್ಯಾರೆಕ್ಟರ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಟ್ರೇಟ್ಸ್. ಸೊ ಪೀಪಲ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಕ್ಯಾರೆಕ್ಟರ್ಸನ್ನು ಟ್ರೇಟ್ಸ್ ಅಂತ ಕರಿತೀವಿ. ಓಕೆ, ದೆನ್ ದ ಫಾಲೋಯಿಂಗ್ ಆರ್ ದ ರೀಸನ್ಸ್ ಫಾರ್ ದ ಸಕ್ಸಸ್ ಆಫ್ ಮೆಂಡಲ್. ಸೊ ದೇರ್ ಆರ್ 11 reasons which helped Mendel to become a very famous and he is a well-known ಪರ್ಸನ್ ಆಗಿ ಮತ್ತು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಈ ಎಲ್ಲ ರೀಸನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ದ ಫಾಲೋಯಿಂಗ್ ಆರ್ ದ ರೀಸನ್ಸ್ ಫಾರ್ ಸಕ್ಸಸ್ ಆಫ್ ಮೆಂಡಲ್. ಫಸ್ಟ್, ಸೆಲ್ಫ್ ಫರ್ಟಿಲೈಸ್ ಫ್ಲವರ್ಸ್. ಏನು ಪೀ ಪ್ಲಾಂಟ್ ಸೆಲೆಕ್ಟ್ ಮಾಡಿದ್ದಾರೆ ಅಲ್ಲಿ ಸೆಲ್ಫ್ ಫರ್ಟಿಲೈಸೇಷನ್ ಆಗುತ್ತೆ. ಏನು ಸೆಲ್ಫ್ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಒಂದು ಏಜೆಂಟ್, ಹನಿ ಬಿ ಯಾವುದೇ ಒಂದು ಏಜೆಂಟ್ ಬೇಕಾಗಿರೋದಿಲ್ಲ. ಪಾಲಿನೇಷನ್ ಅದಾಗದೇ ಆಗುತ್ತೆ. ಆ ಸಿಂಗಲ್ ಪ್ಲಾಂಟಲ್ಲಿ ಇರೋವಂಥ ಸಿಂಗಲ್ ಫ್ಲವರಲ್ಲೇ ಅದೇ ಫ್ಲವರಿಂದು ಪೋಲನ್ ಗ್ರೇನ್ಸು ಅದೇ ಫ್ಲವರಿನ ಸ್ಟಿಗ್ಮಾ ಮೇಲೆ ಬೀಳುತ್ತೆ. ಆವಾಗ ಫರ್ಟಿಲೈಸೇಷನ್ ಆಗಿ ನಿಮಗೆ ಫ್ರೂಟ್ ಫಾರ್ಮೇಷನ್ ಆಗುತ್ತೆ. ಫ್ರೂಟ್ ಇನ್ ದ ಸೆನ್ಸ್ ಅದೇ ಪೀ ಫಾರ್ಮೇಷನ್ ಆಗುತ್ತೆ. ಬಟಾಣಿ ಗ್ರೀನ್ ಪೀಸ್ ಇರುತ್ತಲ್ಲ ಅದು. ಓಕೆ, ಸೆಲ್ಫ್ ಫರ್ಟಿಲೈಸೇಷನ್ ಆಗಿರೋದ್ರಿಂದ ಇದು ತುಂಬ ಹೆಲ್ಪ್ಫುಲ್ಲು. ಸೆಕೆಂಡ್ ಬಂದು ಆ ಪೀ ಪ್ಲ್ಯಾಂಟಲ್ಲಿ ತುಂಬ ಕಾಂಟ್ರಾಸ್ಟಿಂಗ್ ಅಂತ ಹೇಳಿದ್ರೆ ಇವಾಗ ಆಪೋಸಿಟ್ ವರ್ಡ್ಸ್. ಇಫ್ ಸಮಥಿಂಗ್ ಈಸ್ ಬಿಗ್ ದೆನ್ ಅನದರ್ ಒನ್ ಇಸ್ ಸ್ಮಾಲ್. ಇದನ್ನು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ದೆನ್ ಸೊ ಹೈಬ್ರಿಡ್ಸ್ ಆರ್ ಪರ್ಫೆಕ್ಟ್ಲಿ ಫರ್ಟೈಲ್. ವಾಟ್ ಆರ್ ದ ಹೈಬ್ರಿಡ್ಸ್ ವಿಚ್ ಆರ್ ದೇರ್, ಅದು ಕಂಪ್ಲೀಟಾಗಿ ಫರ್ಟೈಲ್ ಆಗಿರುತ್ತೆ. ಫರ್ಟೈಲ್ ಅಂತ ಹೇಳಿದ್ರೆ ಸೊ ದೇ ಕ್ಯಾನ್ ಫರ್ದರ್ ಗಿವ್ ರೈಸ್ ಟು ದ ಅನದರ್ ದಿಸ್ ಒನ್ ಅಂತ ಹೇಳಿದರೆ ಅವ್ರು ಮೇಟಿಂಗ್ ಮಾಡಿದಾಗ ಇನ್ನೊಂದು ಫರ್ಟೈಲ್ ಆಫ್ಸ್ಪ್ರಿಂಗ್ ಕೊಡ್ಬೋದು. ಫರ್ಟೈಲ್ ಅಂತ ಹೇಳಿದರೆ ಅವ್ರ ಮುಂದೆ ಜನ್ರೇಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿರುವಂಥ ಅವರಲ್ಲಿ ಎಬಿಲಿಟಿ ಇರುತ್ತೆ. ಓಕೆ, ದೆನ್ ಕ್ರಾಸ್ ಪಾಲಿನೇಷನ್ ತುಂಬ ಡಿಫಿಕಲ್ಟ್ ಏನಿಲ್ಲ, ಈಸಿಯಾಗಿ ಮಾಡ್ಬೋದು ಇದರಲ್ಲಿ. ಮತ್ತು ಆರ್ಟಿಫಿಷಿಯಲ್ ಫರ್ಟಿಲೈಸೇಷನು ಆಲ್ವೇಸ್ ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ. ಏನು ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್? ನ್ಯಾಚುರಲ್ ಕಂಡೀಷನಲ್ಲಿ ಪೋಲನ್ ಗ್ರೇನ್ಸ್ ಬಂದು ಮೇಲ್ ಪಾರ್ಟ್, ಓವರಿ ಸ್ಟೈಲೈನ್ ಸ್ಟಿಗ್ಮಾ ಫೀಮೇಲ್ ಪಾರ್ಟ್. ನೀವು ಪಿ ಯು ಕ್ಲಾಸಸಲ್ಲಿ ಓದಿರ್ತೀರ, ನೆನಪಿರುತ್ತೆ. ಅಲ್ಲೇನಾಗುತ್ತೆ, ಪೋಲನ್ ಗ್ರೇನ್ಸನ್ನು ನಾವೇ ಕೈಯಾರೆ ನಮ್ಮ ಕೈಯಿಂದ ತೊಗೊಂಡು ನಾವೇ ಸ್ಟಿಗ್ಮಾ ಮೇಲೆ ಹಾಕಿ ಫರ್ಟಿಲೈಸೇಷನ್ ಮಾಡೋದು. ಇದನ್ನು ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್. ಅದು ಮಾಡಿದಾಗ ಈಸಿಯಾಗಿ ಸಕ್ಸಸ್ಫುಲ್ ಆಗುತ್ತೆ. ದೆನ್ 7 pairs of contrasting characters are located on 7 separate homologous pairs of chromosome. 7 ಕ್ಯಾರೆಕ್ಟರ್ಸು ಬೇರೆ ಬೇರೆ ಲೊಕೇಶನಲ್ಲಿ ಐತೆ. ಲೊಕೇಶನ್ ಅಂದರೆ ಇಟ್ ಈಸ್ ದ ಪ್ಲೇಸ್ ವೇರ್ ದ ಜೀನ್ ಇಸ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್. ಆ ಕ್ರೋಮೋಸೋಮಲ್ಲಿ ಯಾವ ಪ್ಲೇಸಲ್ಲಿ ಆ ಜೀನ್ ಪ್ರೆಸೆಂಟ್ ಐತೆ ಅದನ್ನು ನಾವು ಲೊಕೇಶನ್ ಅಂತ ಕರಿತೀವಿ. ಓಕೆ, ದೆನ್ ಪ್ಯೂರ್ ಬ್ರೀಡಿಂಗ್ ವೆರೈಟೀಸ್ ಆರ್ ಅವೈಲೇಬಲ್ ಫಾರ್ ದ ಎಕ್ಸ್ಪೆರಿಮೆಂಟ್ಸ್. ತುಂಬ ಪ್ಯೂರ್ ಅಂದರೆ ಹೋಮೋಸೈಗಸ್. ನಾನು ಹೇಳಿದೆ ಪ್ಯೂರ್ ಅಂತ ಹೇಳಿದ್ರೆ ಹೋಮೋಸೈಗಸ್. ತುಂಬ ಆ ಥರ ಕ್ಯಾರೆಕ್ಟರ್ಸು ಆ ವೆರೈಟೀಸ್ ಅವೈಲೇಬಲ್ ಐತೆ. ಮತ್ತು ಈಸಿಯಾಗಿ ನೀವು ಅದನ್ನು ಗಾರ್ಡನಲ್ಲಿ ಕಲ್ಟಿವೇಟ್ ಮಾಡ್ಬೋದು. ಅದಕ್ಕೇನು ಕಷ್ಟ ಇರೋದಿಲ್ಲ ಬೆಳೆಯೋದಕ್ಕೆ. ಅದಕ್ಕೋಸ್ಕರ ಅದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಅದರದ್ದು ಗ್ರೋತ್ ಪೀರಿಯಡು ಮತ್ತು ಲೈಫ್ ಸೈಕಲ್ ತುಂಬ ಶಾರ್ಟ್ ಆಗಿರುತ್ತೆ. ದೆನ್ Mendel studied the inheritance of only one character at a time. This made the complex problem simple. ಸೊ ಮೆಂಡಲ್ ಏನು ಮಾಡ್ತಾರೆ ಅಂದರೆ ಇನ್ಹೆರಿಟೆನ್ಸ್ ಆಫ್ ಓನ್ಲಿ ಒನ್ ಕ್ಯಾರೆಕ್ಟರ್ ಅಟ್ ಅ ಟೈಮ್, ದಿಸ್ ಮೇಡ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಿಂಪಲ್. ಅವರು ಒಂದೇ ಟೈಮಲ್ಲಿ ಒಂದೇ ಕ್ಯಾರೆಕ್ಟರನ್ನು ಸ್ಟಡಿ ಮಾಡ್ತಾರೆ. ಎಲ್ಲ ಕ್ಯಾರೆಕ್ಟರ್ಸನ್ನ ಮಿಕ್ಸಪ್ ಮಾಡ್ಕೊಳ್ಳೋದಿಲ್ಲ. ಸೊ ಒಂದೊಂದಾಗೆ ತೊಗೊಂಡು ಅದನ್ನು ಕ್ಲಿಯರಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ. ದೆನ್ ಲಾಸ್ಟಲ್ಲಿ ಇರುವಂಥ ಪಾಯಿಂಟ್ ಏನಂದರೆ ಸ್ಟಾಟಿಸ್ಟಿಕಲ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಾರೆ. ಏನೇನು ಅವರಿಗೆ ಡೇಟಾ ಸಿಗುತ್ತೆ ಅದನ್ನು ಮೇಂಟೈನ್ ಮಾಡೋದು. ಯಾವುದೇ ಕೂಡ ನಿಮ್ಗೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರ, ಏನೋ ಒಂದು ಡೇಟಾ ಕಲೆಕ್ಟ್ ಮಾಡ್ತಿರ್ತೀರ, ಅದನ್ನು ನೀವು ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಮಾಡಿದ್ದೀರಾ ಅಂದರೆ ಅದನ್ನು ಫ್ಯೂಚರ್ ಯೂಸಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ಡೇಟಾನ ತೊಗೊಂಡು ಇವಾಗ ಎಲ್ಲ ಮಾಡರ್ನ್ ಜೆನೆಟಿಸ್ಟ್ ರಿಸರ್ಚ್ ಮಾಡ್ತಿರೋದು. ಸೊ ಇಟ್ ಹೆಲ್ಪ್ಡ್ ಮೆಂಡಲ್ ಟು ಡಿರೈವ್ ನ್ಯೂಮರಿಕಲ್ ರೇಷಿಯೋಸ್ ಆಫ್ ಸಿಗ್ನಿಫಿಕೆನ್ಸ್. ಮತ್ತು ನ್ಯೂಮರಿಕಲ್ಲಾಗಿ ರೇಷಿಯೋಸು ಇವಾಗ ಆಫ್ಸ್ಪ್ರಿಂಗ್ಸಲ್ಲಿ ಹೋಮೋಸೈಗಸ್ ಎಷ್ಟಿರ್ತಾರೆ, ಹೆಟ್ರೋಸೈಗಸ್ ಎಷ್ಟಿರ್ಬೋದು, ಡಾಮಿನೇಟ್ ಎಷ್ಟಿರ್ಬೋದು, ಅಲ್ಲಿ ಎಷ್ಟು ಆಫ್ಸ್ಪ್ರಿಂಗ್ಸ್ ಬರ್ಬೋದು ಅಂತ ರೇಷಿಯೋಸ್ ಕೊಡೋದಕ್ಕೆ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಮುಂದೆ ಮಾಡ್ಕೊಂಡು ಹೋಗ್ತೀರಾ. ಫಿನೋಟಿಪಿಕ್ ರೇಷಿಯೋ, ಜಿನೋಟಿಪಿಕ್ ರೇಷಿಯೋ ಅಂತ ಎಲ್ಲ ಬರುತ್ತೆ. ವಾಟ್ ಆರ್ ದ ಸ್ಟೆಪ್ಸ್ ಇನ್ ಮೇಕಿಂಗ್ ಅ ಕ್ರಾಸ್ ಇನ್ ಪೀ ಪ್ಲಾಂಟ್? ಆರ್ಟಿಫಿಷಿಯಲ್ ಆಗಿ ಮಾಡಬೇಕಾದ್ರೆ ನೀವು ಏನೇನು ಸ್ಟೆಪ್ಸನ್ನ ಮಾಡ್ಬೋದು ಆರ್ಟಿಫಿಷಿಯಲಿ. ಯು ಹ್ಯಾವ್ ಟು ಸೆಲೆಕ್ಟ್ 2 ಪೀ ಪ್ಲಾಂಟ್ಸ್, 2 ಡಿಫ್ರೆಂಟ್ ಪೀ ಪ್ಲಾಂಟ್ಸು. ಅದರಲ್ಲಿ ಒಂದು ಕ್ಯಾರೆಕ್ಟರ್, ಇದರಲ್ಲಿ ಒಂದು ಕ್ಯಾರೆಕ್ಟರ್, ಒಂದು ಟಾಲ್ ಇರೋದು, ಒಂದು ಡ್ವಾರ್ಫ್ ಇರೋದು.
ಓಕೆ, ಒಂದರಲ್ಲಿ ಪೀಸು ತುಂಬ ದಪ್ಪ ಇರೋದು, ಒಂದರಲ್ಲಿ ಪೀಸು ತುಂಬ ಸಣ್ಣ ಇರೋದು. ಫ್ಲವರ್ಸ್ ಒಂದರಲ್ಲಿ ವೈಟ್ ಕಲರ್ ಇರೋದು, ಇನ್ನೊಂದರಲ್ಲಿ ಪಿಂಕ್ ಕಲರ್ ಇರೋದು, ಆ ಥರ ಕಾಂಟ್ರಾಸ್ಟಿಂಗ್ ಅಂತ ಹೇಳ್ತೀವಿ. ಆಪೋಸಿಟ್ ಕ್ಯಾರೆಕ್ಟರ್ಸ್ ಇರೋದನ್ನ ಸೆಲೆಕ್ಟ್ ಮಾಡ್ಕೋತೀರಾ. ದೆನ್ ವಾಟ್ ಯು ವಿಲ್ ಡೂ ಇಸ್ ರಿಮೂವ್ ದ ಆಂಥರ್ಸ್ ಆಫ್ ಒನ್ ಪ್ಲಾಂಟ್ ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್ ಫ್ರಮ್ ದ ಫೀಮೇಲ್ ಪೇರೆಂಟ್. ಫೀಮೇಲ್ ಪೇರೆಂಟಿಂದ ನೀವೇನು ಮಾಡ್ತೀರಾ, ಫಸ್ಟ್ ಆಂಥರ್ಸನ್ನು ರಿಮೂವ್ ಮಾಡಿಬಿಡ್ತೀರಾ. ಆಂಥರ್ಸ್ ಅಂದರೆ ಮೇಲ್ ಪಾರ್ಟ್, ಇಲ್ಲಿ ನೋಡ್ಬೋದು. ದಿಸ್ ಇಸ್ ದ ಫ್ಲವರ್, ಇದು ಪೆಟಲ್, ದಿಸ್ ಇಸ್ ಸ್ಟಿಗ್ಮಾ, ಓಕೆ, ಕಾರ್ಪಲ್, ಇದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟು. ಆಂಥರ್ ಆ್ಯಂಡ್ ಸ್ಟೇಮನ್ನು ಇದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟು. ಇದನ್ನು ರಿಮೂವ್ ಮಾಡಿಬಿಡ್ತೀರಾ, ಅದನ್ನು ಫೀಮೇಲ್ ಪೇರೆಂಟ್ ಅಂತ ಇಟ್ಕೋತೀರಾ. ಇನ್ನೊಂದರಲ್ಲಿ ಏನು ಮಾಡ್ತೀರಾ ನೀವು, ಕಲೆಕ್ಷನ್ ಆಫ್ ದ ಪೋಲನ್ ಗ್ರೇನ್ಸ್ ಫ್ರಮ್ ದ ಅದರ್ ಪ್ಲಾಂಟ್. ಇನ್ನೊಂದು ಪ್ಲಾಂಟಿಂದ ಪೋಲನ್ಸನ್ನು ಕಟ್ ಮಾಡಿ ನೀವು ರಿಮೂವ್ ಮಾಡ್ಕೊಂಡು ಆಂಥರ್ಸು, ಅದನ್ನು ಇಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ. ಇದು ರಿಮೂವ್ ಮಾಡಾಯಿತು, ಅದನ್ನು ಕಲೆಕ್ಟ್ ಮಾಡ್ಕೋತೀರಾ, ಪೋಲನ್ ಗ್ರೇನ್ಸನ್ನು ಕಲೆಕ್ಟ್ ಮಾಡ್ತೀರಾ. ಓಕೆ, ಅದು ಕಲೆಕ್ಟ್ ಮಾಡಿ ಆ್ಯಂಡ್ ಟ್ರಾನ್ಸ್ಫರ್ ಟು ದ ಫೀಮೇಲ್ ಪೇರೆಂಟ್. ಇದನ್ನು ಫೀಮೇಲ್ ಪೇರೆಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ. ಗಾಟ್, ಇದು ಯು ಕನ್ಸಿಡರ್ ದಿಸ್ ಇಸ್ ಅ ಮೇಲ್ ಪೇರೆಂಟ್ ಆ್ಯಂಡ್ ದಿಸ್ ಇಸ್ ಅ ಫೀಮೇಲ್ ಪೇರೆಂಟ್. ಫೀಮೇಲ್ ಪೇರೆಂಟಿಂದ ಫಸ್ಟ್ ಆಂಥರ್ಸನ್ನು ರಿಮೂವ್ ಮಾಡ್ತೀರಾ, ಮೇಲ್ ಪೇರೆಂಟಿಂದ ಪೋಲನ್ ಗ್ರೇನ್ಸನ್ನು ಟ್ರಾನ್ಸ್ಫರ್ ಮಾಡಿ ಪಾಲಿನೇಷನ್ ಮಾಡ್ತೀರಾ. ದೆನ್ ಮೇಟಿಂಗ್ ಆದಮೇಲೆ ಬರೋವಂಥ ಇಲ್ಲಿ ಸೀಡ್ಸ್ನ ನೀವು ಕಲೆಕ್ಷನ್ ಆ್ಯಂಡ್ ಜರ್ಮಿನೇಷನ್ ಆಫ್ ದ ಸೀಡ್ಸ್ ಟು ಪ್ರೊಡ್ಯೂಸ್ ಆಫ್ಸ್ಪ್ರಿಂಗ್. ಈ ಸೀಡ್ಸ್ ಏನು ಬರುತ್ತೆ ಅದನ್ನು ನೀವು ಪ್ಲ್ಯಾಂಟ್ ಮಾಡಿ, ಇಲ್ಲಿ ನೋಡ್ಬೋದು ನಿಮಗೆ ಮತ್ತೆ ಪ್ಲ್ಯಾಂಟ್ಸ್ ಬಂದಿರೋದು ಕೆಳಗಡೆ. ಓಕೆ, ದೆನ್ ವಾಟ್ ಆರ್ ದ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ವಿಚ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಬೈ ದ ಮೆಂಡಲ್ ಟು ಸ್ಟಡಿ ದ ಜೆನೆಟಿಕ್ಸ್. ಓಕೆ, 7 ಪ್ಯೂರ್ ಕ್ಯಾರೆಕ್ಟರ್ಸನ್ನು ಕನ್ಸಿಡರ್ ಮಾಡ್ತಾರೆ, ಅದನ್ನು ಇಲ್ಲಿ ಹೇಳಿದ್ದೀನಿ. ಸೊ ದರ್ ಆರ್ 7 ಕ್ಯಾರೆಕ್ಟರ್ಸ್. ಆ ಕ್ಯಾರೆಕ್ಟರ್ಸು ಅದರಲ್ಲಿ ಡಾಮಿನೆಂಟ್ ಯಾವುದು, ರಿಸೆಸಿವ್ ಯಾವುದು ಅಂತ. ಒನ್ ಈಸ್ ಸ್ಟೆಮ್ ಹೈಟ್, ಒಂದರಲ್ಲಿ ಟಾಲ್ ಇರುತ್ತೆ, ಇನ್ನೊಂದು ಪ್ಲಾಂಟಲ್ಲಿ ಡ್ವಾರ್ಫ್ ಇರುತ್ತೆ. ಈ ಎರಡನ್ನ ತೊಗೊಂಡು ಕ್ರಾಸ್ ಮಾಡಿ ಅವ್ರ ಆಫ್ಸ್ಪ್ರಿಂಗ್ಸನ್ನು ಸ್ಟಡಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಫ್ಲವರ್ ಕಲರ್, ಒಂದು ವೈಲೆಟ್ ಒಂದು ವೈಟ್. ಇನ್ನೊಂದು ಫ್ಲವರ್ ಪೊಸಿಷನ್, ಆ ಪ್ಲಾಂಟಲ್ಲಿ ಫ್ಲವರ್ ಯಾವ ಪೊಸಿಷನಲ್ಲಿ ಐತೆ, ಆಕ್ಸಿಯಲ್ ಆರ್ ಟರ್ಮಿನಲ್. ಟರ್ಮಿನಲ್ ಅಂತ ಹೇಳಿದ್ರೆ ಮುಂದ್ಗಡೆ ಎಂಡಲ್ಲಿ ಇರುತ್ತೆ, ಆಕ್ಸಿಯಲ್ ಅಂತ ಹೇಳಿದ್ರೆ ಸೈಡಲ್ಲಿ, ಬ್ರಾಂಚಸ್ ಸೈಡಲ್ಲಿ, ಈ ಕಡೆ ಒಂದು ಆ ಕಡೆ ಒಂದು, ಈ ಕಡೆ ಒಂದು ಆ ಕಡೆ ಒಂದು, ಆ ಥರ ಆಪೋಸಿಟಲ್ಲಿ ಇರುತ್ತೆ. ಪಾಡಿಂದು ಶೇಪ್ ಯಾವ ಥರ ಇರುತ್ತೆ, ವಾಟ್ ಇಸ್ ಪಾಡ್, ಇದು ಈ ಬಟಾಣಿ ಸಿಪ್ಪೆ ಏನು ತೆಗಿತೀರಾ ನೀವು ಗ್ರೀನ್ ಕಲರ್, ಅದನ್ನು ಪಾಡ್ ಅಂತ ಇರ್ತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಪಾಡ್. ಅದರೊಳಗಡೆ ಇರೋದು ನಿಮಗೆ ಬಟಾಣಿ, ಅದು ಮೇಲ್ಗಡೆ ಇರೋದು ಸಿಪ್ಪೆ ಇರುತ್ತಲ್ಲ ಅದನ್ನು ಪಾಡ್ ಅಂತ. ಪಾಡ್ ಶೇಪ್ ಇನ್ಫ್ಲೇಟೆಡ್ ಇರೋದು, ಇನ್ನೊಂದು ಕನ್ಸ್ಟ್ರಿಕ್ಟೆಡ್ ಇರೋದು. ಓಕೆ, ಅದಾದಮೇಲೆ ಪಾಟ್ ಕಲರ್, ಒಂದು ಗ್ರೀನ್ ಇರೋದು ಒಂದು ಎಲ್ಲೋ ಇರೋದು. ಒಂದು ಸೀಡಿಂದು ಶೇಪು ಒಳಗಡೆ ಇರೋವಂಥ ಪೀದು ಶೇಪ್ ಒಂದು ರೌಂಡ್ ಇರೋದು, ರಿಂಕಲ್ ಅಂತ ಹೇಳಿದ್ರೆ ಶ್ರಿಂಕ್ ಆಗಿಬಿಟ್ಟಿರುತ್ತೆ. ಇನ್ನೊಂದು ಸೀಡ್ ಕಲರ್ ಬಂದು ಸೀಡಿಂದು ಒಂದು ಎಲ್ಲೋ ಇರುತ್ತೆ, ಒಂದು ಗ್ರೀನ್ ಇರುತ್ತೆ. ಹಿಯರ್ ಯು ಕ್ಯಾನ್ ಸಿ ದ ಕ್ಯಾರೆಕ್ಟರ್ಸ್. ಶೇಪ್, ಸೀಡ್ ಶೇಪು ಸ್ಪೆರಿಕಲ್ ರಿಂಕಲ್ಡ್, ರೌಂಡ್ ಆರ್ ರಿಂಕಲ್ಡ್. ಸೀಡ್ ಕಲರ್ ಒಂದು ಎಲ್ಲೋ ಒಂದು ಗ್ರೀನು, ಫ್ಲವರ್ ಕಲರ್ ಒಂದು ವೈಲೆಟ್ ಆರ್ ಪರ್ಪಲ್ ಆರ್ ವೈಟ್. ಇನ್ನೊಂದು ಪಾಟ್ ಶೇಪು ಇನ್ಫ್ಲೇಟೆಡ್, ಈ ಥರ. ಕನ್ಸ್ಟ್ರಿಕ್ಟೆಡ್ ಅಂದರೆ ಈ ಥರ ರಿಡ್ಜಸ್ ಥರ ಬಂದಿರುತ್ತೆ. ಕಲರ್ ಪಾಡು ಗ್ರೀನ್ ಕಲರ್ ಒಂದು, ಯೆಲ್ಲೋ ಕಲರ್ ಒಂದು. ಇವಾಗ ಫ್ಲವರ್ ಪೊಸಿಷನ್ ಆಕ್ಸಿಯಲ್, ಇಲ್ಲಿ ಪಕ್ಕ ಈ ಅಕ್ಕಪಕ್ಕ ಇರೋದು. ಇನ್ನೊಂದು ಟರ್ಮಿನಲ್, ಇಲ್ಲಿ ನೋಡಿ ಎಡ್ಜಲ್ಲಿ ಐತೆ, ಎಂಡಲ್ಲಿ, ಇಲ್ಲಿ ಈ ಕಡೆ ಐತೆ, ಎಂಡಲ್ಲಿ ಬಂದಿಲ್ಲ. ಸ್ಟೆಮ್ ಹೈಟು ಒಂದು ಫುಲ್ ಉದ್ದ ಇರೋದು, ಒಂದು ಡ್ವಾರ್ಫ್ ಆಗಿರೋದು. ಓಕೆ, ಸೊ ಈ ಥರ 7 ಡಿಫ್ರೆಂಟ್ ಕ್ಯಾರೆಕ್ಟರ್ಸನ್ನು ಕನ್ಸಿಡರ್ ಮಾಡಿ ಸ್ಟಡಿ ಮಾಡಿ ಬೇರೆ ಬೇರೆ ಲಾಸನ್ನು ಕೊಟ್ಕೊಂಡು ಹೋಗ್ತಾರೆ. ಓಕೆ, ಸೊ ಟು ಟೆಲ್ ಯು, ಇನ್ನೊಂದು ಸರಿ ನಾನು ಏನೇನು ನಿಮಗೆ ಇವತ್ತು ಹೇಳಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಇಂಪಾರ್ಟೆಂಟ್ ಟರ್ಮ್ಸ್. ಅದರಲ್ಲಿ ವಾಟ್ ಈಸ್ ಜೆನೆಟಿಕ್ಸ್, ವಾಟ್ ಈಸ್ ಇನ್ಹೆರಿಟೆನ್ಸ್, ಹೆರಿಡಿಟಿ ಆ್ಯಂಡ್ ಟ್ರಾನ್ಸ್ಮಿಷನ್, ವಾಟ್ ಈಸ್ ವೇರಿಯೇಷನ್, ವಾಟ್ ಈಸ್ ಅಲೀಲ್, ಹೋಮೋಝೈಗಸ್ ಅಂದ್ರೇನು, ಹೆಟೆರೋಝೈಗಸ್ ಅಂದ್ರೇನು, what is dominant character, what is recessive character, what is phenotype, what is genotype, what is hybrid, Punnett square ಅಂದ್ರೆ ಏನು ಅಂತ ಸ್ಟಡಿ ಮಾಡಿದ್ದೀರಾ. ಓಕೆ, ದೆನ್ ಸೊ ಜೆನೆಟಿಕ್ಸ್ ವಾಸ್ ಫಸ್ಟ್ ಟೈಮ್ ಕಾಯಿಂಡ್ ಬೈ ಬೇಟ್ಸನ್ ಇನ್ ದ ಇಯರ್ 1906. ಸೊ ವಾಟ್ ಈಸ್ ದ ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಅಂದರೆ ಏನಂತ, ದಿಸ್ ಇಸ್ ದ ಪಿಕ್ ಆಫ್ ದ ಪರ್ಸನ್ ಹೂ ಇಸ್ ದ ಫಾದರ್ ಆಫ್ ಜೆನೆಟಿಕ್ಸ್. ದೆನ್ ಮೆಂಡಿಲಿಸಮ್ ಅಂದ್ರೇನು, ಯಾತಕ್ಕೆ ಅವ್ರನ್ನ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರೀತಾರೆ ಅಂತ ಹೇಳಿ. ಸೊ ರೀಸನ್ಸ್ ಏನೇನೈತೆ ಮೆಂಡೆಲ್ಸ್ ಸಕ್ಸಸ್ಗೋಸ್ಕರ, ವಾಟ್ ಆರ್ ದ 11 ರೀಸನ್ಸ್ ಯು ಕ್ಯಾನ್ ಸಿ ಹಿಯರ್. ಸೊ ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಅದಾದಮೇಲೆ ವಾಟ್ ಆರ್ ದ ಸ್ಟೆಪ್ಸ್. ಓಕೆ, ಸೊ ದೇರ್ ಆರ್ 4 to 5 ಸ್ಟೆಪ್ಸ್. ಸೆಲೆಕ್ಷನ್ ಮಾಡೋದು, ಇಮ್ಯಾಸ್ಕ್ಯುಲೇಷನ್ ಮಾಡ್ತೀರಾ ಫೀಮೇಲ್ ಪೇರೆಂಟಲ್ಲಿ, ಮೇಲ್ ಪೇರೆಂಟಲ್ಲಿ ಪೋಲನ್ ಗ್ರೇನ್ಸ್ ರಿಮೂವ್ ಮಾಡಿ ಅದನ್ನು ಫೀಮೇಲ್ ಪೇರೆಂಟ್ ಮೇಲೆ ಹಾಕಿ ಫರ್ಟಿಲೈಸೇಷನ್ ಮಾಡಿ ನಿಮಗೆ ಆವಾಗ ಆಫ್ಸ್ಪ್ರಿಂಗ್ಸನ್ನ ನೋಡ್ತೀರಾ. ದೆನ್ ಹಿ ಹ್ಯಾಸ್ ಅಬ್ಸರ್ವ್ಡ್ ಇಂಪಾರ್ಟೆಂಟಾಗಿ ನೋಡಿರೋವಂಥ 7 ಕ್ಯಾರೆಕ್ಟರ್ಸ್ ಇಲ್ಲಿ ಹೇಳಿದ್ದೀನಿ. ಸ್ಟೆಮ್ ಹೈಟ್, ಫ್ಲವರ್ ಕಲರ್, ಫ್ಲವರ್ ಪೊಸಿಷನ್, ಪಾಟ್ ಶೇಪ್, ಪಾಟ್ ಕಲರ್, ಸೀಡ್ ಶೇಪ್, ಸೀಡ್ ಕಲರ್. ಓಕೆ, ಅದನ್ನೇ ಇಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಐತೆ, ನೀವು ನೋಡ್ಬೋದು, ನಿಮ್ಗೆ ಈಸಿಯಾಗಿ ಗೊತ್ತಾಗೋದಕ್ಕೆ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಪಾರ್ಟ್. ಸೊ ಇನ್ ದಿಸ್ ವೀಕ್ ಓನ್ಲಿ ಐ ವಿಲ್ ಬಿ ಡೂಯಿಂಗ್ ಯು ದ ನೆಕ್ಸ್ಟ್ ಪಾರ್ಟ್ ವಿತ್ ದ ಸೇಮ್ ಪೇಪರಲ್ಲೇ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನರಿ ಬಯಾಲಜಿಯಲ್ಲೇ ನಾನು ನಿಮಗೆ ಮಾಡ್ತೀನಿ. ಓಕೆ, ಸೊ okay, with this I'll stop today's class.